ಮುಲ್ಬಾಗಿಲಿನ ಆತ್ಮೀಯ ಪೋಷಕರಿಗೆ ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇನ್ನೊಂದೇನಪ್ಪ ಅಂದ್ರೆ ಹೊಸದಾಗಿ ಏನಿಲ್ಲ, ನಾವು ಆಲ್ರೆಡಿ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಲಿಮಿಟೆಡ್ ಸೀಟ್ಸ್ ಮಾತ್ರ ಇದೆ. ಈಗ ಸಮ್ಮರ್ ಕ್ಯಾಂಪು ಸಹ ನಡೀತಾ ಇದೆ. ತುಂಬ ಚೆನ್ನಾಗಿ ಆಲ್ರೆಡಿ ನಾವು ಏನೇನು ಮಾಡಿದ್ದೀವಿ ಇಷ್ಟು ದಿನ, ನಾವು ಸ್ಕೂಲಲ್ಲಿ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಆಗ್ಬೋದು, ಮತ್ತು ಎಜುಕೇಷನ್ ಯಾವ ರೀತಿ ಕೊಡ್ತಾ ಇದ್ದೀವಿ ಹೇಗೆ ಅಂತ ಆಲ್ರೆಡಿ ನಮ್ಮ ಸ್ಕೂಲ್ಗೆ ಯಾರು ಮಕ್ಕಳು ಕಳಿಸ್ತಾ ಇದ್ದಾರೋ ಪೇರೆಂಟ್ಸ್ಗೆಲ್ಲ ಗೊತ್ತಿದೆ. ಅದೇ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ಸೀಟ್ಸು ತುಂಬ ಫಿಲ್ ಆಗ್ತಿದೆ, ಲಿಮಿಟೆಡ್ ಸೀಟ್ಸ್ ಮಾತ್ರ ಇದೆ. ಯಾಕಂದರೆ ನಾವೇನಂದರೆ ಈಗ ನಾವು ಸ್ಕೂಲಲ್ಲಿ ಏನೇನು ಮಾಡ್ತಿದ್ದೀವಿ ಅಂದರೆ ಆಲ್ರೆಡಿ ಎಲ್ಲ ಪೇರೆಂಟ್ಸ್ಗೂ ಗೊತ್ತಿದೆ. ಸರಿ, ನಾವು ಹೊಸದಾಗಿ ಏನು ಹೇಳ್ಬೇಕಪ್ಪ ಅಂದರೆ ಈಗ ಅಬಾಕಸ್ ಆಗ್ಬೋದು, ವೇದಿಕ್ ಮ್ಯಾಥ್ಸ್ ಆಗ್ಬೋದು, ಮತ್ತು ಕಮ್ಯುನಿಕೇಷನ್ ಕ್ಲಾಸಸ್ ಆಗ್ಬೋದು, ಎಲ್ಲ ಆಲ್ರೆಡಿ ರೆಗ್ಯುಲರ್ ಕ್ಲಾಸಸ್ಸಲ್ಲಿ ನಡೆಸ್ತಾ ಇದ್ದೀವಿ. ಒಂದು ಡ್ಯಾನ್ಸ್ ಕ್ಲಾಸ್ ಆಗ್ಬೋದು, ಮತ್ತು ಕರಾಟೆ ಕ್ಲಾಸಸ್ ಆಗ್ಬೋದು, ಎಲ್ಲ ರೀತಿಯೂ ಮಾಡ್ತಾ ಇದ್ದೀವಿ. ಏನಕ್ಕಪ್ಪ, ನಮ್ಮ ಮೈನ್ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಿಗೆ ಒಂದು ಉದ್ಭವವಾದ ಭವಿಷ್ಯವನ್ನು ರೂಪಿಸಬೇಕಂತ ನಮ್ಮೊಂದು ಕೊನೆ ಹೇಮಾಗಿದೆ. ಯಾಕಂದ್ರೆ ಮಕ್ಕಳು ವಿದ್ಯಾಭ್ಯಾಸ ನಾವು ಏನೇ ಮಾಡಬೇಕು ಅಂದರೂ ಒಂದು ಮಕ್ಕಳಿಗೆ ಒಳ್ಳೆ ರೀತಿ ವಿದ್ಯಾಭ್ಯಾಸ ಕೊಡಬೇಕು. ಅದೇ ರೀತಿ ಮಕ್ಕಳು ಯಾವ ರೀತಿ ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಅವ್ರ ಬಿಹೇವಿಯರ್ ಹೇಗೆ, ನಮ್ಮ ಮಕ್ಕಳನ್ನ ಒಂದು ಒಳ್ಳೆಯ ದಾರಿಯಲ್ಲಿ ನಾವು ನಡೆಸ್ಕೊಡ್ಬೇಕು. ಅದೇ ನಮ್ಮ ಗುರಿಯಾಗಿರುತ್ತೆ. ಜ್ಞಾನವಾಹಿನಿ ವಿದ್ಯಾಸಂಸ್ಥೆಯಲ್ಲಿ ಪ್ರತಿಯೊಬ್ಬ ಮಗುನು ಯಾರೇ ಜಾಯಿನ್ ಆಗ್ಬೋದು, ಹೆಂಗೆ ಆಗ್ಬೋದು, ಪ್ರತಿಯೊಂದು ಮಗುನೂ ಸಹ ಒಂದು ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಂಡು ಸಮಾಜಕ್ಕೆ ಒಳ್ಳೆ ಸೇವೆ ಮಾಡಬೇಕು ಅನ್ನೋದು ನಮ್ಮ ಆಸೆ. ಸೊ ಅದಕ್ಕೆ ಈಗ ಅಡ್ಮಿಷನ್ಸ್ ಓಪನ್ ಆಗಿದೆ, ಲಿಮಿಟೆಡ್ ಸೀಟ್ಸ್ ಮಾತ್ರ ಇದೆ. ಈಗ ಆಲ್ರೆಡಿ ಈಗ ಸ್ಕೂಲಲ್ಲಿ ಸಮ್ಮರ್ ಕ್ಯಾಂಪ್ ನಡೀತಾ ಇದೆ. ಯಾರು ಬೇಕೋ ಬಂದು ಅಡ್ಮಿಷನ್ಸು ಜಾಯಿನ್ ಮಾಡ್ಕೋಬೋದು, ಸೀಟ್ಸ್ ಬುಕ್ ಮಾಡ್ಕೊಂಡು ಇದು ಮಾಡ್ಕೋಬೋದು.